शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि श्रुतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि आनन्दवल्ली तत्र नवमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ यस्माज्जातं जगत् सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। चैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ 2ನೆಯ ಆನಂದವಲ್ಲಿ ಅದರಲ್ಲಿ 9ನೆಯ ಅನುವಾಕ್ಯವನ್ನ ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಆ ಮಂತ್ರವನ್ನ 2 ಬಾರಿ ಹೇಳ್ಕೊಂಡ್ರೋಣ. ನವಮ 9ನೇ ಅನುವಾಕದ ಮಂತ್ರವನ್ನ 2 ಬಾರಿ ಹೇಳಿಬಿಟ್ಟು ನಂತರ ಆ ಒಂದು ಭಾಷ್ಯ ಭಾಗವನ್ನ ಶುರು ಮಾಡಿ. ಓಂ तय एवंवित अस्माल्लोकात् प्रेत्य एतमन्नमयमात्मानमुपसङ्क्रामति एतं प्राणमयमात्मानमुपसङ्क्रामति एतं मनोमयमात्मानमुपसङ्क्रामति एतं विज्ञानमयमात्मानमुपसङ्क्रामति एतमानन्दमयमात्मानमुपसङ्क्रामति। ॐ तय एवंवित अस्माल्लोकात् प्रेत्य एतमन्नमयमात्मानमुपसङ्क्रामति एतं प्राणमयमात्मानमुपसङ्क्रामति एतं मनोमयमात्मानमुपसङ्क्रामति एतं विज्ञानमयमात्मानमुपसङ्क्रामति एतमानन्दमयमात्मानमुपसङ्क्रामति। ಇದು ಮಂತ್ರ. ಇಲ್ಲಿ ಮಂತ್ರದಲ್ಲಿ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಏನು ಈ ಉಪಸಂಕ್ರಮಣ ಪಡೆಯತಕ್ಕಂಥದ್ದು ಅಂದ್ರೆ ಏನನ್ನ ಪಡೆಯತಕ್ಕಂಥದ್ದು? ನಾವು ಯಾವುದೋ ಇಲ್ಲದ ವಸ್ತುವನ್ನು ಪಡೆಯುತ್ತೇವಲ್ಲ, ಆ ರೀತಿ ಅಲ್ಲ. ಇಲ್ಲಿ ಉಪಸಂಕ್ರಮಣ ಅಂತಂದರೆ ಇಲ್ಲಿ ಜ್ಞಾನ ಎಂತಲೇ ಅರ್ಥ. ಉಪಸಂಕ್ರಮಣ ಅಂದ್ರೆ ಜ್ಞಾನ ಅಂತಲೇ. ಮತ್ತೆ ಇದು ಈ ಅನ್ನಮಯ ಆತ್ಮ ಇವೆಲ್ಲವೂ ಕೂಡ ಏನು ಅವನಲ್ಲಿ ಅಧ್ಯಾರೋಪಿತವಾಗಿರ್ತಕ್ಕಂಥದ್ದು, ಉಪಾಧಿಯಿಂದ ಉಪಹಿತವಾಗಿರ್ತಕ್ಕಂಥ ತತ್ವಗಳು ಅಷ್ಟೇ. ಕೇವಲ ಉಪಾಧಿಯಿಂದ. ಹೇಗೆ ಒಂದು ಮನೆ ಇದೆ, ಅದನ್ನ ಮನೆ ಅಂತ ಕರೀತಾರೆ, ಮಠಕ್ಕೆ ಹೋಗ್ತಾರೆ ಮಠ ಅಂತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನ ಅಂತಾರೆ. ಅದು ಎಲ್ಲವೂ ಏನಾಗಿದೆ? ಎಲ್ಲವೂ ಒಂದು ತರಹ ಆವರಣವೇ, ಗೋಡೆ ಕಂಬ ಇವಿಷ್ಟೇ. ಮತ್ತೆ ಆ ಉಪಾಧಿಯಿಂದ
ಅವ ಅದಕ್ಕೆ ಬೇರೆ ಹೆಸರು ಅಂತ ಹೇಳಿ ಅದನ್ನು ಹೇಳ್ತರು. ಮತ್ತೆ ಇದು ಏನು ಹೀಗೆ ಈ ಬೇರೆ 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 ಆತ್ಮ ಅಂತ ಅಲ್ಲ, ಇಲ್ಲಿ ಉಪಸಂಕ್ರಮಣ ಜ್ಞಾನ ಇವೆಲ್ಲವೂ ಕೂಡ ಕೇವಲ ಅಧ್ಯಾರೋಪಿತವಾಗಿದೆ ಇರತಕ್ಕಂಥದ್ದು ಒಂದೇ ಒಂದು ತತ್ವ. ಅದು ಯಾವುದದು? ಅದೇ ಏಕಮೇವಾದ್ವಿತೀಯವಾದ ಬ್ರಹ್ಮತತ್ವ, ಆತ್ಮತತ್ವ ಅಂತ ಹೇಳಿ ಇದನ್ನ ಎಲ್ಲ ಶ್ರುತಿಗಳಲ್ಲಿಯೂ ಕೂಡ ಹೇಳಿದೆ. ಅಂದ್ರೇನು? ತಾತ್ಪರ್ಯದಿಂದ ಏಕತ್ವವನ್ನೇ ಸಿದ್ಧ ಮಾಡಿ ಹೇಳಿದೆ. ತಾತ್ಪರ್ಯದಿಂದ ಏಕತ್ವವನ್ನೇ ಸಿದ್ಧ ಮಾಡಿ ಹೇಳಿದೆ ಒಂದು. ಮತ್ತೆ ಈ ಒಂದು ಏಕತ್ವ ಅದ್ವೈತ ಅಂತಕ್ಕಂಥದ್ದು ಮತ್ತೇನಾಗಿದೆ? ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಅನುಭವಕ್ಕೆ ಸಿಕ್ಕುವಂಥದ್ದು. ಈ ತತ್ವ ಇದೆಯಲ್ಲ, ಅನುಭವಕ್ಕೆ ಸಿಕ್ಕುವಂಥದ್ದು. ನೋಡಿ, ಅದೇ ದ್ವೈತ ತತ್ವ ಅನುಭವಕ್ಕೆ ಸಿಕ್ಕುವಂಥದ್ದಲ್ಲ. ಏನು? ಯಾರ ಪರಮಾತ್ಮ ಇದ್ದಾನೆ, ಅದೇನು ಎಲ್ಲೋ ಇದ್ದಾನೆ, ಯಾವ ವೈಕುಂಠ ಲೋಕದಲ್ಲೋ ಕೈಲಾಸದಲ್ಲಿಯೋ ಇದ್ದಾನೆ. ಕೈಲಾಸ ಕಂಡವರಿಲ್ಲ, ವೈಕುಂಠ ನೋಡಿದವರಿಲ್ಲ, ಅಲ್ಲಿ ಹೋದವರಿಲ್ಲ. ಮತ್ತೆ ಇವನು ಅಲ್ಲಿ ಹೋಗ್ತಾನೆ, ಅವೆಲ್ಲ ಅಲ್ಲಿ ಹೋಗ್ತಾನೆ ಬಿಡ್ತಾರೆ, ಯಾರಿಗೆ ಗೊತ್ತು? ಶ್ರುತಿಯ ಪ್ರಮಾಣ ಒಂದೇ ಪ್ರಮಾಣ. ಮತ್ತೆ ಆ ಒಂದು ಕೆಲವು ಅನುಮಾನ ತರ್ಕದಿಂದಲೂ ಕೂಡ ಸಿದ್ಧ ಮಾಡಬಹುದಾಗಿದೆ. ಯಾಕೆ? ಏನೋ ಕರ್ಮ ಇದೆ, ಕರ್ಮಕ್ಕೆ ತಕ್ಕ ಹಾಗೆ ಲೋಕ ಅಂತ ಹೇಳಿ ಯಾವ ಸಿದ್ಧ ಮಾಡ ಅಷ್ಟೇ ಹೊರತು ಎಲ್ಲ ಏನಾಗಿದೆ? ಈ ಒಂದು ಅನುಭವಕ್ಕೆ ಸಿಕ್ಕುವಂತಹ ತತ್ವವಲ್ಲ ಯಾವುದೇ ದ್ವೈತವಾಗಿದೆ. ನಾನು ಬೇರೆ ನೀನು ಬೇರೆ ಅಂದ್ರೆ ಅನುಭವಕ್ಕೆ ಸಿಕ್ಕುವಂತಹ ತತ್ವವಲ್ಲ ಈ ವೇದಾಂತದಲ್ಲಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರವೇನು? ಈ ಒಂದು ಏಕಮೇವಾದ್ವಿತೀಯವಾದ ಬ್ರಹ್ಮತತ್ವ ಅಂತಕ್ಕಂಥದ್ದು ಆ ಸ್ಥಾನ ಹೇಗಿದೆ ಅಂತಂದ್ರೆ ಅದು ಅಭಯ ಸ್ಥಾನವಾಗಿದೆ. ಅಲ್ಲಿ ಯಾವ ಭಯವೂ ಇಲ್ಲ. ಯಾಕೆ ಭಯ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಬಹಳ ಸುಲಭ, ಬಹಳ ಸರಳ. ಯಾಕೆ? ಭಯಕ್ಕೆ ಕಾರಣವಾಗತಕ್ಕಂತಹ ಇನ್ನೊಂದು ವಸ್ತುವೇ ಇಲ್ಲದಿರುವಾಗ ಯಾರಿಗೆ ಭಯ? ಯಾವ ಭಯ? ಯಾವುದರಿಂದ ಭಯ? ಏನಿಲ್ಲ. ಯಾರಿಗೆ, ಯಾವಾಗ, ಯಾವುದರಿಂದ ಇವೆಲ್ಲ ಇಲ್ಲವೇ ಇಲ್ಲ. ಅವೆಲ್ಲ ಯಾವಾಗ ಬರ್ತಕ್ಕಂಥದ್ದು? ದ್ವೈತ ವಸ್ತು ಅಂತ ಒಂದು ಇದ್ದಾಗ ಬರ್ತಕ್ಕಂಥ ಪ್ರಶ್ನೆಗಳು. ದ್ವೈತ ವಸ್ತುವೇ ಇಲ್ಲದೆ ಇರುವಾಗ ಯಾವುದು ಕೂಡ ಸಿದ್ಧವಲ್ಲ ಅಂತ ಹೇಳಿ ಈ ಅದ್ವೈತ ಅಭಯ ಪ್ರಾಪ್ತಿಯ ಸಾಧನ. ದ್ವೈತದಲ್ಲ ಅಂದ್ರೆ ಅಭಯ ಪ್ರಾಪ್ತಿ ಇಲ್ಲ ಅಂತ ಹೇಳಿ. ಯಾತಕ್ಕೆ ಅಂದ್ರೆ ಎರಡನೇ ವಸ್ತು ಇದೆ. ಎರಡನೇ ವಸ್ತು ಅಂತ ಎಲ್ಲಿದೆ ಅಲ್ಲಿ ಅಭಯ ಪ್ರಾಪ್ತಿ ಖಂಡಿತವಾಗಲೂ ಇಲ್ಲ ಅಂತ ಹೇಳಿ ಇದು ಯಾವುದು? ನಮ್ದು ಅದ್ವೈತ ಪಕ್ಷ. ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ಅಶಬ್ದಮತ್ ಸ್ಪರ್ಶ ಮನೋಪಮ, ಅದು ಏಕಮೇವಾದ್ವಿತೀಯವಾದ ಬ್ರಹ್ಮ. ಈ ಇನ್ನೊಂದು ನೋಡ್ತಕ್ಕಂಥದ್ದು ಇನ್ನೊಂದಿಲ್ಲ, ಕೇಳ್ತಕ್ಕಂಥದ್ದು ಇನ್ನೊಂದಿಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ಈ ಒಂದು ಭಾಗವನ್ನು ಹೇಳಿದ್ದಾಯ್ತು. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ಇವತ್ತಿನ ಒಂದು ಭಾಗ. ಆಯ್ತು. ಇಂತಹ ಒಂದು ತತ್ವವನ್ನ ನಾವು ಯಾವುದನ್ನು ತಿಳಿಯಬೇಕು? ಅದಕ್ಕೆ ಜ್ಞಾನ. ಜ್ಞಾನ ಅಂದ್ರೆ ವಿದ್ಯೆ. ವಿದ್ಯೆಯಿಂದ ತಿಳಿಯಬೇಕು. ಮತ್ತೆ ಏನು? ವಿದ್ಯೆಯಿಂದ ತಿಳಿಯಬೇಕು ಅಂದ್ರೆ ಏನ್ ಅರ್ಥ ಗೊತ್ತೇನು? ಅವಿದ್ಯೆ ಆ ಒಂದು ವಸ್ತುವಿನ ವಿಚಾರವಾಗಿ ಇರತಕ್ಕಂತಹ ತಪ್ಪು ಜ್ಞಾನವನ್ನು ಕಳೆದುಕೊಳ್ಳಬೇಕು ಅಂತ ಒಂದರ್ಥ. ಏನು? ಆ ವಸ್ತುವಿನ ವಿಚಾರದಲ್ಲಿ ಇರತಕ್ಕಂತಹ ಅಜ್ಞಾನವನ್ನ ಕಳೆದುಕೊಳ್ಳಬೇಕು, ಅವಿದ್ಯೆಯನ್ನು ಕಳೆದುಕೊಳ್ಳಬೇಕು ಅಂತ. ಸರಿ, ಕಳ್ಕೊಂಡ್ರೆ ಆತ್ಮ. ಆತ್ಮ ಏನು? ಜ್ಞಾನ ಸ್ವರೂಪ. ಹೇಳಿ ಏನಾಗುತ್ತೆ ಮುಂದೆ ಅಂದ್ರೆ, ಓಹೋ, ಹಾಗಾದ್ರೆ ಈ ವಿದ್ಯೆಗಳು ಅಂತಕ್ಕಂಥದ್ದು ಬೇರೆ ಯಾವುದು ದ್ವೈತ ವಸ್ತು ಇಲ್ಲವೇ ಇಲ್ಲ. ನಿನಗೆ ಇರ್ತಕ್ಕಂಥದ್ದು ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವ, ಆತ್ಮತತ್ವ. ಹಾಗಿರುವಾಗ ಈ ವಿದ್ಯೆಗಳು ಏನಾಗಿದೆ? ಇದು ಕೂಡ ಆ ಪರಮಾತ್ಮ ಧರ್ಮ ಆಗಿರ್ಬೇಕೆ, ಬೇರೆ ಇಲ್ಲವೇ ಇಲ್ಲಲ್ಲ. ಯಾರೋ ಒಬ್ಬ ಜೀವಾತ್ಮನ ಇನ್ನೊಬ್ಬನೇ ಅವನ ಧರ್ಮ ಆಗಿರ್ಬೇಕು, ಇಲ್ಲವೇ ಇಲ್ಲಲ್ಲ ಯಾವ. ಆದ್ದರಿಂದ ವಿದ್ಯೆಗಳು ಕೂಡ ಆ ಒಂದು ಆತ್ಮಧರ್ಮ ಅಂತ
ತೋರುತ್ತೆ ನಮಗೆ. ಆದರೆ ಹಾಗಿಲ್ಲ. ವಿದ್ಯಾವಿದ್ಯೆಗಳು ಎಂದಿಗೂ ಕೂಡ ಅದು ಆತ್ಮನ ಧರ್ಮವಲ್ಲ ಅಂತಕ್ಕಂಥ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ. ಹ ವಿದ್ಯಾವಿದ್ಯೆಯೋ ತದ್ಧರ್ಮತ್ವಂ ಇತಿದೆ. ಇದು ಪ್ರಶ್ನೆ ಹಾಕದ ನೋಡಿ. ವಿದ್ಯಾ ಅವಿದ್ಯೆ ಜ್ಞಾನ ಅಜ್ಞಾನ ಇವೆಲ್ಲ ಇದೆಯಲ್ಲ, ಇದು ತದ್ಧರ್ಮತ್ವಂ. ತದ್ಧರ್ಮತ್ವಂ ಅಂದ್ರೇನು? ಆತ್ಮಧರ್ಮತ್ವಂ ಅಂತ. ಅದರ ಧರ್ಮ. ಅದರ ಧರ್ಮ ಯಾವುದರ ಧರ್ಮ? ಆತ್ಮನ ಧರ್ಮ. ಹೌದು ಸ್ವಾಮಿ, ಎರಡನೇ ವಸ್ತು ಇಲ್ಲವೇ ಇಲ್ಲ. ಆ ವಿದ್ಯೆ ತಿಳಿಬೇಕಾದಂತಹ ವಸ್ತು ಏಕಮೇವಾದ್ವಿತೀಯವಾದ ವಸ್ತು. ಹಾಗಾದ್ರೆ ಏನಾಯ್ತು? ಈ ವಿದ್ಯಾ ಮತ್ತೆ ಅದರ ವಿಚಾರದಲ್ಲಿ ತಪ್ಪು ಜ್ಞಾನ ಇರೋದು. ತಪ್ಪು ಜ್ಞಾನ ಎಲ್ಲಿದೆ? ತಪ್ಪು ತಿಳುವಳಿಕೆ ಅದರ ವಿಚಾರವಾಗಿ ಅದು ಹೋಗಲಾಡಿಸ್ಕೊಂಡ್ರೆ ಆಯ್ತು ಆತ್ಮನ ಸಾಕ್ಷಾತ್ಕಾರ ಅಂತ ಹೇಳಿದಾಗ, ಈ ಜ್ಞಾನ ಅಜ್ಞಾನ ವಿದ್ಯಾವಿದ್ಯೆ ಇವೆರಡೂ ಕೂಡ ಆತ್ಮನ ಧರ್ಮಗಳೇ. ಅದು ತೋರ್ತವಲ್ಲ, ಅದನ್ನ ಪ್ರಶ್ನೆ ಹಾಕಿದ ಸ್ವಾಮಿ, ಹಾಗೆ ತೋರ್ತಾರೆ ಆತ್ಮ ಧರ್ಮವೇ ಆಗಿದೆಯಲ್ಲ ಅದು. ಅದಕ್ಕೆ ಹೇಳ್ತಾರೆ ನಾ ಇಲ್ಲಪ್ಪ. ಅದೇನು? ಪ್ರತ್ಯಕ್ಷತ್ವ. ನೋಡಿ, ಈ ವಿದ್ಯೆ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ನಾವು ಪ್ರತ್ಯಕ್ಷವಾಗಿ ನಮಗೆ ಎಲ್ಲದಕ್ಕೂ ಕೂಡ ನಿತ್ಯ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ನಮ್ಮ ಅನುಭವಕ್ಕೂ ಬರ್ತಾ ಇದೆ. ಈ ಆತ್ಮನ ಧರ್ಮ, ಆತ್ಮ ಹೇಗಿದ್ದಾನೆ? ಆತ್ಮನು ಯಾವುದಕ್ಕೂ ಆಶ್ರಯನಲ್ಲ. ಹೌದಾನೆ? ಯಾವುದಕ್ಕೂ ಆಶ್ರಯದಲ್ಲ. ಮತ್ತೆ ಅವನನ್ನು ಪ್ರತ್ಯಕ್ಷವಾಗಿ ನೋಡುವುದಕ್ಕಾಗುವುದಿಲ್ಲ, ಅವನನ್ನು ಗ್ರಹಿಸುವುದಕ್ಕಾಗುವುದಿಲ್ಲ. ಯತ್ತದ್ರೇಷ್ಯಮಗ್ರಾಹ್ಯಂ ಅಗೋತ್ರಮವರ್ಣಂ ಅಚಕ್ಷುಶ್ರೋತ್ರಂ ತದಪಾದಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ. ಇಷ್ಟೆಲ್ಲ ಹೇಳಿದ್ರು. ಇದನ್ನ ಪ್ರತ್ಯಕ್ಷ ಕಾಣುತ್ತಿಲ್ಲ, ಇಲ್ಲ. ಆದರೆ ಈ ಒಂದು ಈ ವಿದ್ಯಾವಿದ್ಯೆ ಅಂತ ಇದೆಯಲ್ಲ, ಇದು ಪ್ರತ್ಯಕ್ಷವಾಗಿ ನಮಗೆ ಕಾಣುತ್ತೆ. ಏನು? ಆತ್ಮನ ಧರ್ಮ ಅಲ್ಲ. ಪ್ರತ್ಯಕ್ಷ ಕಾರಣ ಆತ್ಮನ ಧರ್ಮ ಅಲ್ಲ. ಹೇಗೆ ಅಂತಂದ್ರೆ ಅದು ಹೇಳಿ, ವಿವೇಕಾವಿವೇಕವು ರೂಪಾಧಿವತ್ ಪ್ರತ್ಯಕ್ಷವು ಉಪಲಭ್ಯತೆ ಅಂತಃಕರಣಸ್ಥೌ. ಇದು ಆತ್ಮನ ಧರ್ಮ ಎಂದಿಗೂ ಅಲ್ಲ. ಇದು ಯಾವುದರ ಧರ್ಮ? ಇದು ಕೇವಲ ಅಂತಃಕರಣದ ಧರ್ಮ. ಅಂತಃಕರಣದ ಧರ್ಮ ಅಂತಂದಾಗ, ಹಾಗಾದ್ರೆ ಅಂತಃಕರಣ ಅಂತ ಒಂದು ಇದೆಯಾ ಸ್ವಾಮಿ? ಅದ್ವೈತ ಹೇಳಿದ್ರಲ್ಲ, ಅಂತಃಕರಣ ಅಂತಕ್ಕಂಥದ್ದು ಇಲ್ಲ. ಹೇಗೆ ಈ ವಿದ್ಯಾವಿದ್ಯೆಗಳು ಆತ್ಮನ ಧರ್ಮವಲ್ಲವು, ಈ ಅಂತಃಕರಣ ಅಂತಕ್ಕಂಥದ್ದು ಕೂಡ ಆತ್ಮನಿಗೆ ಸಂಬಂಧಿಸಿದ್ದಲ್ಲ. ಮತ್ತೆ ಹಾಗಾದ್ರೆ ವಸ್ತು ಇದೆಯಾ ಅಂದ್ರೆ, ವಸ್ತು ಎಂದಿಗೂ ನಾವು ಅದೇ ಆತ್ಮನನ್ನೇ ಏನಾಗಿ ಅರಿಯುವವನು, ಹುಟ್ಟುವವನು, ನೋಡುವವನು ಎಂಬುದಾಗಿ ತಿಳಿದಾಗ ಆಗ ಏನಾಗುತ್ತೆ? ಅವನಿಗೆ ಅವನ ಪ್ರತ್ಯಕ್ಷ ಅಂತ ರೂಪಾಂತರತೆ ಇರಬೇಕು. ಯಾವಾಗ? ಆಗ. ಮತ್ತೆ ನಿಜವಾಗಿ ನೋಡಿದಾಗ ಅವನಿಗೆ ಯಾವ ಧರ್ಮವೂ ಇಲ್ಲ. ಮತ್ತೆ ಇದು ಅಂತಃಕರಣದ ಧರ್ಮ. ಈ ಅಂತಃಕರಣ ಅಂತಕ್ಕಂಥದ್ದು ಏನು? ಅಂತಃಕರಣ ಅಂತನ್ನೋದು ಅದು ಆತ್ಮನಿಗಿಂತ ಭಿನ್ನವಾಗಿ ಇಲ್ಲ. ಯಾವಾಗ ಆ ಒಂದು ಯತ್ತದ್ವೇಷಮಗ್ರಾಹ್ಯಂ ಅಂತ ಹೇಳಿದ್ರಲ್ಲ, ನೋಡುವುದಕ್ಕಾಗುವುದಿಲ್ಲ, ಕೇಳುವುದಕ್ಕಾಗುವುದಿಲ್ಲ ಅಂತ, ಅವನ್ನ ತಿಳ್ಕೊಳ್ಬೇಕಾದ್ರೆ ಯಾವುದೋ ಒಂದು ರೂಪವನ್ನ ಅವನಂತರ ಆರೋಪ ಮಾಡಿ ಆ ಮೂಲಕ ರೂಪ ಮಾಡದೆ ತಿಳಿಬೇಕಲ್ಲ. ಅದು ಯಾವುದದು? ಹಾಗೆ ಮಾಡಿದಾಗ ಅದು ಯಾವುದರ ಧರ್ಮ? ಅದು ಅಂತಃಕರಣದ ಧರ್ಮ. ಅಂತಃಕರಣ ಅಂತಕ್ಕಂಥದ್ದು ಕೂಡ ಆ ಪರಮಾತ್ಮನಿಗಿಂತ ಭಿನ್ನವಾಗಿ ಇಲ್ಲ. ಪರಮಾತ್ಮನನ್ನೇ ಈ ದೃಷ್ಟಿಯಿಂದ ನೋಡುವವನು ಕೇಳುವವನು ಅಂತ ನೋಡುವಾಗ ಓಹೋ ಅವನು ಅಂತಃಕರಣ ಅಂತ ಗೋಚರ ಆಗ್ತಾನೆ. ಯಾಕೆ? ಈ ನೋಡುವುದು, ಕೇಳುವುದು, ಅರಿಯುವುದು ಎಲ್ಲವೂ ಕೂಡ ಯಾವ ಧರ್ಮ? ಅಂತಃಕರಣದ ಧರ್ಮ. ಅಂತಃಕರಣ ನಿಜವಾಗಿಲ್ಲ.
ಅದು ಕೂಡ ತಪ್ಪು ತಿಳುವಳಿಕೆ. ಪರಮಾತ್ಮನ ಇರ್ತಕ್ಕಂಥ ಒಂದೇ. ಅದೇ ಯಾವಾಗ ಈ ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದು, ಅರಿಯುವುದು ಮುಂತಾದ ಉಪಾಧಿಗಳಿಂದ ನೋಡ್ತಾನೋ ಆಗ ಏನಾಗುತ್ತೆ, ಓಹೋ ಇದು ಅಂತಃಕರಣ ಅಂತ ಅಂತಃಕರಣ ನೋಡ್ತಾ ಇದೆ. ಪರಮಾತ್ಮನೇ ಈ ಉಪಾಧಿ ಮೂಲಕ ನಾವು ಪರಮಾತ್ಮ ನೋಡಿದಾಗ ಏನಾಗುತ್ತೆ, ಓ ಅಂತಃಕರಣ ಅಂತ ತಿಳ್ಕೊಳ್ತೀವಿ. ನಿಶ್ಚಯಾತ್ಮಕವಾದ ಮನಸ್ಸು ಅಂತ ತಿಳ್ಕೊಳ್ತೇವೆ, ಬುದ್ಧಿ ತಿಳ್ಕೊಳ್ತೇವೆ, ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ಅಂತ ಹೀಗೆ. ಮತ್ತೆ ಅಂತಃಕರಣ ಸ್ಥೌ, ಇದು ಅಂತಃಕರಣದ ಧರ್ಮವೇ ಹೊರತು ಆತರ ಧರ್ಮವಲ್ಲ. ನಹಿ ರೂಪಸ್ಯ ಪ್ರತ್ಯಕ್ಷಸ್ಯ ಸತೋ ದೃಷ್ಟು ಧರ್ಮತ್ವ. ಈಗ ಈ ರೂಪ ಅಂತ ಏನಾಗಿದೆ, ರೂಪ ಅಂತಕ್ಕಂಥದ್ದು ಪ್ರತ್ಯಕ್ಷಸ್ಯ ಸತೋ. ರೂಪಸ್ಯ ಪ್ರತ್ಯಕ್ಷವಾಗಿ ನಮಗೆ ಕಾಣ್ತಾ ಇರತಕ್ಕಂಥದ್ದು ರೂಪ. ಹೌದಾನೆ? ಪ್ರತ್ಯಕ್ಷವಾಗಿರುವ ರೂಪ ಎಲ್ಲಾದರೂ ಕೂಡ ಆ ನೋಡುವವನ ಧರ್ಮ ಆಗಿರುತ್ತೆ. ಆಗಿರೋ ದೃಷ್ಟು ಧರ್ಮ ಅಲ್ಲವೇ ಇಲ್ಲ. ಯಾವುದದು? ಅವು ಏನಿದ್ರು ದೃಶ್ಯ. ಅದು ರೂಪ ಇರತಕ್ಕಂಥದ್ದು ದೃಶ್ಯ. ಅದು ದೃಶ್ಯ ದೃಷ್ಟರು ಎರಡೂ ಕೂಡ ಬೇರೆ ಬೇರೆ. ಯಾವತ್ತಿಗೂ ಕೂಡ ಈ ದೃಶ್ಯ ಇದೆಯಲ್ಲ, ಅದರ ಯಾವ ಧರ್ಮವೂ ಕೂಡ ದೃಷ್ಟರಿಗೆ ಇಲ್ಲ. ಅದಕ್ಕೆ ಅವರನ್ನು ಹೇಳ್ತಾರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳ್ತಾರೆ. ಹಾಗೆಯೇ ದೃಷ್ಟು ಧರ್ಮ ಅಲ್ಲ ಅದು. ಅದೇನು? ದೃಷ್ಟು ಯಾರು? ಆತ್ಮ. ಅವನು ಆತ್ಮನ ಧರ್ಮವಲ್ಲ ಅದು. ಮತ್ತೆ ಅವಿದ್ಯಾಚ ಸ್ವಾನುಭವ ಏನಾದ್ರು ಇಲ್ಲ. ಈ ವಿದ್ಯೆ ಈ ಎಲ್ಲ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಅದ್ ಹೇಗೆ ಸ್ವಾಮಿ ಅಂತಂದ್ರೆ ಅದಕ್ಕೆ ಅವಿದ್ಯಾಚ ಸ್ವಾನುಭವೇನ ರೂಪ್ಯತೆ ಮೂಢೋಹಂ ಅವಿವಿಕ್ತಂ ಮಮ ವಿಜ್ಞಾನ. ಈ ವಿದ್ಯೆ ಅದು ಎಲ್ಲರ ಅನುಭವಕ್ಕೂ ಹೇಗೆ ಬರ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಾಗ್ತಾ ಇದೆ, ಓಹೋ ನಾನು ಅಜ್ಞ, ನನಗೆ ಗೊತ್ತಾಗಲಿಲ್ಲ, ಮತ್ತು ನನ್ನ ಒಂದು ಜ್ಞಾನ ಇದೆಯಲ್ಲ ಅದು ವಿಂಗಡವಾಗಿ ತಿಳಿಸಿಕೊಡೋದಿಲ್ಲ. ಏನನ್ನ ತಿಳಿಸಿಕೊಡೋದಿಲ್ಲ? ಓಹೋ ಇದು ಹಾವಲ್ಲ, ಇದು ಹಗ್ಗ ಎಂಬುದಾಗಿ ತಿಳಿಸಿಕೊಡೋದಿಲ್ಲ. ಮತ್ತು ಹಾಗಂದಾಗಿ ಗೊತ್ತಾಯ್ತು. ಅವಾಗ ಅಯ್ಯಯ್ಯೋ ನಾನು ಮೂಢ ಅಂದ್ರೇನು? ಏನೋ ಏನು ಅರಿಯದವನು ನಾನು. ಇವೆಲ್ಲ ಏನು? ನಾನು ಅರಿಯದವನು, ನನಗೇನು ಗೊತ್ತಾಗಲಿಲ್ಲ, ವಿಂಗಡಣೆ ಹಂಗಾಗಿ ನೋಡೋದಕ್ಕೆ ನನಗೆ ಆಗಲಿಲ್ಲ. ಇವೆಲ್ಲ ಏನು ಅನುಭವಕ್ಕೆ ಬರ್ತಕ್ಕಂಥ ಅದು ನನ್ನ ಅನುಭವದಲ್ಲಿ ಇದೆಯಲ್ಲ. ಏನೋ ಎದುರುಗಳೇ ಇದೆ, ಪುಸ್ತಕ ಇದೆ, ಇದನ್ನ ಏನೋ ತೈತ್ತಿರಿಯ ಅಂತ ಅಂದ್ಕೊಂಡೆ. ತೈತ್ತಿರಿ ಅಲ್ಲ ಇದು. ಯಾವ್ದಿದೆ? ಬೃಹದಾರಣ್ಯಕಾಯಿ ಅಥವಾ ಕಠ ಅನ್ಕೊಂಬಿಟ್ಟ. ಏನೋ ವಿಂಗಡಿಸಿ ತಿಳಿಯೋದಕ್ಕೆ ಅಸಮರ್ಥ ಆಯ್ತವ. ಅದು ಅವಿದ್ಯ. ಇದು ಪ್ರತ್ಯಕ್ಷವಾಗಿ ನಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತು ತಥಾ ವಿದ್ಯಾ ವಿವೇಕೋ ಅನುಭವಿಸೆ. ಹೀಗೆ ಅವಿದ್ಯೆ ಅದಾಯ್ತು. ಇನ್ನು ವಿದ್ಯೆ ಅಂದ್ರೇನು? ವಿವೇಕ ವಿಂಗಡಿಸಿ. ಇದು ಮೂಢ ಅಂದ್ರೇನು? ವಿವೇಕ ವಿಂಗಡಿಸಿ ತಿಳಿಯದೇ ಇರತಕ್ಕಂಥದ್ದು. ಅದಕ್ಕೆ ಶಕ್ತಿ ಇಲ್ಲ. ವಿಂಗಡಿಸಿ ತಿಳಿಯುವುದಕ್ಕೆ ಶಕ್ತಿ ಇಲ್ಲ. ಈ ವಿದ್ಯಾ ಅಂದ್ರೇನು? ವಿಂಗಡಿಸಿ ತಿಳಿಯುವುದು. ವಿವೇಕ ಅಂದ್ರೆ ವಿಂಗಡಿಸಿ ತಿಳಿಯುವುದು. ವಿವೇಕ ಇದೇನು? ಈ ವಿದ್ಯೆ ಎಂಬತಕ್ಕಂಥ ವಿವೇಕ ಇದೆಯಲ್ಲ, ಇದು ಕೂಡ ಅವಿದ್ಯೆಯಂತೆ ಅನುಭವಕ್ಕೆ ಬರತಕ್ಕಂತಹ ತತ್ವವೇ. ಹೇಗೆ ಸ್ವಾಮಿ ಅಂದ್ರೆ ಉಪದಿಶಂತಿತ ಅನ್ಯೇಭ್ಯ ಆತ್ಮನೋ ವಿದ್ಯಾಂ ಬುಧಾಹ ಜ್ಞಾನಿಗಳು, ತಿಳಿದವರು. ಅನ್ಯೇಭ್ಯ ಬೇರೆಯವರಿಗೆ ಆತ್ಮನೋ ವಿದ್ಯಾಂ ಅಂದ್ರೆ ತಾವೇನ್ ತಿಳ್ಕೊಂಡಿದ್ದಾರೋ ಆ ವಿದ್ಯೆಯನ್ನ, ತಮ್ಮ ವಿದ್ಯೆಯನ್ನ ಏನ್ ಮಾಡ್ತಾರೆ? ಉಪದಿಶಂತಿ, ಹೇಳ್ಕೊಡ್ತಾರೆ. ಏನಂದ್ರೆ ಅವನಿಗೆ ಅವನು ತಮ್ಮಲ್ಲಿರತಕ್ಕಂತಹ ಅದಕ್ಕೆ ಸಂಬಂಧಪಟ್ಟ ಜ್ಞಾನವನ್ನ ಅವನಿಗೆ ಹೇಳ್ಕೊಡ್ತಾರೆ. ಹೀಗೆ ಇದು ಕೂಡ ಅನುಭವಕ್ಕೆ ಬರತಕ್ಕಂಥ ತತ್ವವೇ ಆಗಿದೆ. ಅದಕ್ಕೋಸ್ಕರ ಏನು? ಇದು ಆತ್ಮನ ಧರ್ಮ ಅಲ್ಲ. ಯಾಕೆ? ಆತ್ಮನು ನಮ್ಮ ಈ ಯಾವ ವಿಧವಾದಂತಹ ಲೌಕಿಕವಾದ ಇಂದ್ರಿಯಗಳಿಗೂ ಕೂಡ ಲಭ್ಯನಲ್ಲ. ಇದು
ಲಭ್ಯ ವಿದ್ಯೆ ಅಂತಕ್ಕಂಥದ್ದು. ನನಗೇನು ತಿಳಿದಿಲ್ಲ ಅಂತ ನಮ್ಮ ಪ್ರತ್ಯಕ್ಷ ಕಾಣ್ತಾ ಇದೆ. ನಾ ತಿಳಿದೆ ನೋಡಿ, ನನ್ಗೆ ಗೊತ್ತಿದ್ದ ಅವ್ನು ಹೇಳಿದೆ, ಅದು ಗೊತ್ತಾಗ್ತದೆ. ಹೀಗೆ ಈ ವಿಂಗಡಣೆ ಇದೆಯಲ್ಲ, ಇದು ಆತ್ಮಧರ್ಮ ಅಲ್ಲ, ಇದು ಅಂತಃಕರಣ ಧರ್ಮ ಅಂತೇಳಿ. ತಥಾಚ ಅನ್ಯೇ ಅವಧಾರ. ಇವನೇನ್ ಮಾಡ್ತಾನೆ, ಪಂಡಿತ ಬುಧ ಜ್ಞಾನಿ, ಅವನು ಇನ್ನೊಬ್ಬರು ಹೇಳ್ತಾನೆ, ಮತ್ತೆ ಅವ್ರೇನ್ ಮಾಡ್ತಾರೆ, ಅನ್ಯ ಅವ್ರೇನ್ ಮಾಡ್ತಾರೆ, ಅವಧಾರ. ಅದನ್ನ ಅವ್ರು ಕಿವಿ ಕೊಟ್ಟು ಕೇಳುದು ಅಷ್ಟೆ. ಎರಡೂ ಕೂಡ ನಮ್ಮ ಅನುಭವದಲ್ಲಿದೆ. ತಸ್ಮಾತ್ ನಾಮರೂಪ ಪಕ್ಷ ಶೈವ ವಿದ್ಯೆ. ಆದ್ದರಿಂದ ವಿದ್ಯಾ ಅವಿದ್ಯಾ ಎರಡೂ ಕೂಡ ಇದು ನಾಮರೂಪಗಳ ಪಕ್ಷಕ್ಕೆ ಸೇರುತ್ತವೆ, ನಾಮರೂಪಗಳ ಗುಂಪಿಗೆ ಸೇರುತ್ತವೆ. ವಿದ್ಯಾ ಇದು ಈ ನಾಮರೂಪದ ಪಂಗಡಕ್ಕೆ, ನಾಮರೂಪದ ಒಂದು ಗುಂಪಿಗೆ ಸೇರುತ್ತೆ. ಯಾವುದು? ಜ್ಞಾನ ವಿದ್ಯೆ ಎರಡೂ ಕೂಡ. ಮತ್ತು ಹೀಗೆ ಈ ವಿದ್ಯೆಗಳು ಯಾರಿಗೆ ಸೇರುತ್ತೆ? ನಾಮರೂಪದ ಒಂದು ಗುಂಪಿಗೆ ಸೇರುವುದರಿಂದ ಆ ನಾಮರೂಪ ಹೇಗಿದೆ? ಅದು ನಾಮರೂಪೇಶ ನ ಆತ್ಮಧರ್ಮ. ನಾಮರೂಪಗಳು ಎಂದಿಗೂ ಕೂಡ ಆತ್ಮನ ಧರ್ಮವಾಗುವುದಕ್ಕೆ ಸಾಧ್ಯವಿಲ್ಲ. ನಾಮರೂಪಗಳು ಆತ್ಮನ ಒಂದು ಧರ್ಮವಾಗಿಲ್ಲ. ಯಾವ್ದು ನಾಮರೂಪ ತೋರ್ತಾ ಅಂತಕ್ಕಂಥದ್ದು? ನಾಮರೂಪ ಅಂತ ನಾವು ಏನ್ ನೋಡ್ತಾ ಇದ್ದೀವೋ ಅವಿದ್ಯೆ, ಅದೇನೆ ಅವಿದ್ಯಾ ಪುರಸ್ಸರ, ಅದಿಲ್ಲವೇ ಇಲ್ಲ. ಹೀಗೆ ಆತ್ಮಧರ್ಮ ಅಲ್ಲ ಅದು. ಇರ್ತಕ್ಕಂಥ ಯಾರು? ಆತ್ಮ ಒಬ್ಬನೇ, ಆತ್ಮಧರ್ಮ ಅಲ್ಲ ಅಂದ್ಬಿಟ್ಟು ಅದಕ್ಕೆ ಒಂದು ಬೃಹದಾರಣ್ಯಕ ಛಾಂದೋಗ್ಯ ವಾಕ್ಯವನ್ನು ಹೇಳ್ತಾ ಇದೆ. ನಾಮರೂಪಯೋರ್ ನಿರ್ವಹಿತ ಯದಂತರ ತದ್ ಬ್ರಹ್ಮ. ನಾಮರೂಪಗಳನ್ನ ನಿರ್ವಹಿತ ಅದೇನು ವಿಂಗಡಿಸಿ, ಇದು ನಾಮ, ಇದು ರೂಪ, ಇದು ನಾಮದಲ್ಲೂ ಕೂಡ ಇದು ಇಂಥದ್ದು, ಇದು ಮಡಕೆ, ಇದು ಬಟ್ಟೆ, ಇದು ಕುಡಿಕೆ ವಿಂಗಡಿಸಲಿರ್ತಕ್ಕಂಥದ್ದು. ರೂಪದಲ್ಲೂ ಅಷ್ಟೇ, ಇದು ದಪ್ಪಗಿದೆ, ಇದು ಸಣ್ಣಗಿದೆ, ಇದು ಎತ್ತರ, ಇದು ಕೂಡ ನಿರ್ವಹಿತ ವಿಂಗಡಿಸಲಿಲ್ಲ. ಯದಂತರ ಅಂದ್ರೆ ಅದಕ್ಕಿಂತಲೂ ಸೂಕ್ಷ್ಮ ಇರ್ತಕ್ಕಂಥದ್ದು ಆ ಒಂದು ಬ್ರಹ್ಮ ಅಂತ ಹೇಳಿ ಈ ನಾವು ರೂಪವನ್ನು ವಿಂಗಡಿಸಿ ನಮಗೆ ತಿಳಿಯುವಂತೆ ಮಾಡ್ತಕ್ಕಂಥ ಅದು ಒಂದು ರೀತಿಯಲ್ಲಿ ವಿದ್ಯೆ. ತಿಳಿಯದೇ ಇರತಕ್ಕಂಥದ್ದು ಅವಿದ್ಯೆ. ಮತ್ತೆ ಇದು ಶ್ರುತ್ಯಂತರ. ಹೀಗೆ ಆ ಬೇರೆ ಶಾಂತ ಶ್ರುತಿಯಲ್ಲಿಯೂ ಕೂಡ ಹೇಳಿದ್ದಾರೆ. ತೇಜ ಪುನಃ ನಾಮರೂಪೇ ಸವಿತರಿ ಅಹೋರಾತ್ರೆ ಇವ ಕಲ್ಪಿತೆ ನ ಪರಮಾರ್ಥದ ವಿದ್ಯಮಾನೆ. ಅದು ಹೇಳಿದ್ರು, ಈ ನಾಮರೂಪ ಅಂತ ಅನ್ನೋದು ಎಂದಿಗೂ ಕೂಡ ಆತ್ಮನ ಧರ್ಮವಲ್ಲ. ಮತ್ತೇನಾಗಿದೆ? ಆತ್ಮನಲ್ಲಿ ಈ ನಾಮರೂಪಗಳು ಕಲ್ಪಿತವಾಗಿ ತೋರುತ್ತಿವೆ ಅಷ್ಟೇ. ಏನು ಕಲ್ಪಿತ ಇದೆ? ಕಲ್ಪನೆ ಬೇಕಾದ್ರೆ ಮಾಡು. ಕಲ್ಪನಾಯ ನಿರಂಕುಶತ್ವಾತ್. ನಾಮರೂಪಗಳು ಅಂತಕ್ಕಂಥದ್ದು ಪರಮಾತ್ಮನಲ್ಲಿ ಅವಿದ್ಯೆಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು, ಅವಿದ್ಯೆಯಿಂದ ಪ್ರತ್ಯುಪಸ್ಥಾಪಿತವಾಗಿರ್ತಕ್ಕಂಥದ್ದು ಈ ತತ್ವ ಇದೆ ಅಷ್ಟೇ ಹೊರತು ನಾಮರೂಪ ಅಂತಕ್ಕಂಥದ್ದು ಒಂದಿದೆ, ಅದು ಅನಾತ್ಮ ವಸ್ತು ಅಂತದ್ದಲ್ಲ. ನಾಮರೂಪ ಅಂತಕ್ಕಂಥದ್ದು ಯಾವುದೂ ಇಲ್ಲ ಆತ್ಮಗಿಂತ ಭಿನ್ನವಾಗಿ. ಮತ್ತೆ ಇದೆಯಲ್ಲ ಸ್ವಾಮಿ ನಾಮರೂಪ, ಇದು ಗಡಿಯಾರ, ಇದು ಬಟ್ಟೆ, ಇದು ಮಡಿಕೆ, ಇದೆಲ್ಲ ಏನ್ ಕೊಡ್ತೇನು? ಆತ್ಮನಲ್ಲಿ ಕಲ್ಪಿತವಾಗಿ ತೋರ್ತಕ್ಕಂಥದ್ದು ನಾಮರೂಪ. ಮತ್ತೆ ಇದು ಹೇಗೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಸವಿತರಿ ಅಹೋರಾತ್ರೆ ಇವ ಕಲ್ಪಿತೇನ ಪರಮಾರ್ಥದ ವಿದ್ಯಮಾನೆ. ಈಗ ಪರಮಾರ್ಥ ದೃಷ್ಟಿಯಿಂದ ಸವಿತರಿ ಅಂತಂದ್ರೇನು? ಸೂರ್ಯನಲ್ಲಿ ಹಗಲು ರಾತ್ರಿ ಅಂತಕ್ಕಂಥದ್ದು ಇದೆಯಾ? ಸೂರ್ಯನಿಗೆ ಎಲ್ಲಾದರೂ ಕೂಡ ಹಗಲು ರಾತ್ರಿ ಏನೇನು? ಓಹೋ, ಈಗ ಸೂರ್ಯ ಬೆಳಕಾಗಿದ್ದಾನೆ. ಮತ್ತೆ ರಾತ್ರಿ ಅಯ್ಯೋ ರಾತ್ರಿ ಪಾಪ ಎಲ್ಲ ಬೆಳಕು ಹೊರಟೋಯ್ತು, ಏನು ಕಾಣಿಸ್ತಾ ಇದೆ. ಅವ್ರು ಬೆಳಕನ್ನು ಕೊಡೋದಕ್ಕೆ ಅಸಮರ್ಥ. ಯಾಕೆ? ಅವನೇ ಕತ್ಲೆ. ಈ ಸೂರ್ಯನಿಗೆ ಬೆಳಕು ಕತ್ಲೆ ಎಂಬತಕ್ಕಂಥದ್ದು ಇದೆಯಾ?
ಖಂಡಿತ ಇಲ್ಲ. ಮತ್ತೆ ಈ ಒಂದು ಅಹೋರಾತ್ರಿ ಅಂತಕ್ಕಂಥ ಅದೇ ಬೆಳಕು ಕತ್ತೆ ಅಂತಕ್ಕಂಥದ್ದು ಏನು ಕಲ್ಪಿತವಾಗಿದೆ. ಯಾವುದರಿಂದ ಕಲ್ಪಿತವಾಗಿದೆ? ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೂರ್ಯನಲ್ಲಿ ಯಾವ ವಿಕಾರವೂ ಇಲ್ಲ. ಅವನು ನಿತ್ಯ ಪ್ರಕಾಶ ಸ್ವರೂಪ. ಹಾಗಿದ್ದರೂ ಕೂಡ ಅವನಲ್ಲಿ ಈ ಒಂದು ಅಹೋರಾತ್ರಿಗಳನ್ನ ನಾವು ಕಲ್ಪಿಸಿಕೊಂಡು ಬಿಡುತ್ತೇವೆ. ಅದಕ್ಕೆ ಆಧಾರ ಏನು? ಅವನಲ್ಲಿ ಯಾವ ವಿಕಾರವೂ ಇಲ್ಲ. ನಾವಿರ್ತಕ್ಕಂತಹ ಭೂಮಿಯಲ್ಲಿನ ವಿಕಾರ ಅಷ್ಟೇ. ಭೂಮಿ ವಿಕಾರವಾಗ್ತಾ ತಿರುಗ್ತಾ ಇದೆ. ಅದರಿಂದ ಏನಾಯ್ತು? ಓಹೋ, ಅವರೇ ತಿರುಗ್ತಾ ಇದ್ದಾನೆ, ಸೂರ್ಯನೇ ಬಂದಾಕ್ಬಿಟ್ರೆ ಉಳಿದ್ರ ಹುಟ್ಟದ, ಓ ಹುಟ್ಟದ, ಓ ಬೆಳಕು ಬಂತು, ಸೂರ್ಯ ಬೆಳಕು ಕೊಟ್ಟು ಉಳಿದ್ರ ಪಾಪ ಬೆಳಕೆಲ್ಲ ಹೊಟ್ಟೆ ಎತ್ಕೊಂಡ್ರಿ, ಅವನಿಗೆ ಏನು ಕೊಡೋಕ್ಕಾಗಲ್ಲ. ಇದೆಲ್ಲ ಕಲ್ಪಿತ ಅಂತ ಹೇಳ್ಬಿಟ್ಟು ಈ ವಿದ್ಯಾವಿದ್ಯರು ಈ ಕಲ್ಪಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇಲ್ಲಿ ಕೊನೆಯ ಮಾತಾಗಿ ಒಂದು ಹೇಳ್ತಾರೆ, ಈ ಸಂಕ್ರಮಣ ಅಂತಂದ್ರೆ ಏನು? ಸಂಕ್ರಮಣ ಅಂತಂದ್ರೆ ಪಡೆಯತಕ್ಕಂಥದ್ದು. ಇಲ್ಲಿ ಒಂದು 2-3 ಅರ್ಥ ಸಂಕ್ರಮಣ ಅಂತಕ್ಕಂಥದ್ದು. ಒಂದು ಪಡೆಯತಕ್ಕಂಥದ್ದು, ಇನ್ನೊಂದು ಈ ಒಂದು ದಾಟಿ ಹೋಗತಕ್ಕಂಥದ್ದು, ಮತ್ತೆ ಈ ಇನ್ನೊಂದು ಅರ್ಥ ವೇದಾಂತ ಜ್ಞಾನ. ನಾವು ಪ್ರತಿಯೊಂದು ತಿಂಗಳು ಕೂಡ ಒಂದು ಸಂಕ್ರಮಣ. ಏನ್ ಸಂಕ್ರಮಣ ಅಂತಂದ್ರೆ ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ ಅಂತೇಳಿ. ಏನು? ಮೇಷರಾಶಿಯನ್ನ ಸೂರ್ಯನು ದಾಟಿ ವೃಷಭ ರಾಶಿಗೆ ಹೋಗ್ದ, ವೃಷಭ ರಾಶಿ ಇನ್ನೊಂದು ಹೋದ ಹಾಗೆ. ಈ ಎಲ್ಲ ಅರ್ಥಗಳು ಇರುವಾಗ ಇಲ್ಲಿ ಯಾವ ಅರ್ಥವೂ ಅಲ್ಲ. ಇಲ್ಲಿ ಏನರ್ಥ ಅಂದ್ರೆ ಕೇವಲ ಜ್ಞಾನ ಎಂಬುದಾಗಿ ನಾವು ಅರ್ಥವನ್ನು ಮಾಡಬೇಕು. ಉಪಸಂಕ್ರಮಣ ಅಂದ್ರೆ ಜ್ಞಾನ ಅಷ್ಟೇ. ನಿಜವಾಗಿ ಯಾವ್ದು ಕೇಳ್ತಾ ಇದ್ರೆ ಏತಂ ಅನ್ನಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಅಂದ್ರೆ ಅವನು ಅನ್ನಮಯಾತ್ಮನನ್ನು ಪಡೆಯುತ್ತಾನೆ, ಪ್ರಾಣಮಯಾತ್ಮನನ್ನು ಪಡೆಯುತ್ತಾರೆ. ಅನ್ನಮಯಾತ್ಮನನ್ನು ದಾಟಿ ಪ್ರಾಣಮಯಾತ್ಮನಂತೆ ಏನು ಎಲ್ಲೋ ದಾಟಬಹುದು. ಇನ್ನ ಏನಿಲ್ಲ. ಸಂಕ್ರಮಣ ಅಂದ್ರೆ ಜ್ಞಾನ ಇದೆ ಅಷ್ಟೇ. ವಿವೇಕ. ಏನು ವಿವೇಕ? ಓಹೋ, ಈ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಇವೆಲ್ಲವೂ ಕೂಡ ಆನಂದಮಯವಾಗಿ ಇರ್ತಕ್ಕಂಥ ಎಲ್ಲವೂ ಕೂಡ ಏನಾಗಿದೆ? ಆತ್ಮನಲ್ಲಿ ಕಲ್ಪಿತವಾಗಿರ್ತಕ್ಕಂಥದ್ದು. ಮತ್ತೆ ಒಂದೊಂದನ್ನು ನಾವು ದಾಟಿ ಹೋಗ್ಬೇಕು, ಪಡಿಬೇಕು ಅಂದೇನು? ಅನಾತ್ಮ ಈ ಅನ್ನಮಯ ಆತ್ಮ, ಅಲ್ಲಿಂದ ಪ್ರಾಣಮಯದಿಂದ ಪಡಿಬೇಕು ಏನು ಅಂದ್ರೆ ಅನ್ನಮಯ ಆತ್ಮನನ್ನ ಓಹೋ ಇದು ಅವಿದ್ಯಾ ಕಲ್ಪಿತ. ಅನ್ನಮಯ ಆತ್ಮ ಅಂತಕ್ಕಂಥವನು ಏನಾಗಿದ್ದಾನೆ? ಈ ಒಂದು ಪ್ರಾಣಮಯ ಆತ್ಮನಿಗಿಂತ ಬೇರೆಯಾಗಿಲ್ಲ. ಇವನು ಅವಿದ್ಯಾ ಕಲ್ಪಿತ ಎಂಬುದಾಗಿ ತಿಳಿದು ಅವನನ್ನ ಬಿಟ್ಟು ಪ್ರಾಣಮಯ, ಆಮೇಲೆ ಪ್ರಾಣಮಯ, ಮನೋಮಯ. ಓಹೋ, ಈ ಪ್ರಾಣಮಯನೂ ಕೂಡ ಪರಮಾರ್ಥವಲ್ಲ, ಇವನೂ ಕೂಡ ಕಲ್ಪಿತ ಅಂತೇಳಿ ಅವನನ್ನು ಬಿಟ್ಟ ಮನೋಮಯ, ಮನೋಮಯ ಬಿಟ್ಟ ವಿಜ್ಞಾನಮಯ, ವಿಜ್ಞಾನ ಬಿಟ್ಟ ಆನಂದಮಯ. ಇವೆಲ್ಲದಕ್ಕೂ ಸಂಬಂಧ ಪಡದೆ ಇರ್ತಕ್ಕಂಥದ್ದು ಯಾವ್ದು ಬಿಡಬೇಕು ಇಲ್ಲ, ತಗೊಳ್ಳೋದು ಇಲ್ಲ. ಯಾವ ಕಲ್ಪಿತ ಅಂತ ಆಯ್ತಾ ಇವೆಲ್ಲ ತಗೊಳ್ಳೋದು ಯಾವುದು ಬಿಡೋದು, ತಗೋಬೇಕಾದ್ರೆ ಬಿಡೋದಿಲ್ಲ. ಆದ್ದರಿಂದ ಆ ಪರಮಾರ್ಥ ಅಂತಕ್ಕಂಥದ್ದು ಅದು. ಇಲ್ಲಿ ಸಂಕ್ರಮಣ ಅಂದ್ರೆ ಜ್ಞಾನ ಎಂಬ ಅರ್ಥವನ್ನು ಮಾತ್ರ ಹೇಳಿಬೇಕು ಅಂತಕ್ಕಂಥದ್ದು. ಮುಂದೆ ಅದನ್ನು ಹೇಳಿ ಈ ಒಂದು ವಿಭಾಗ, ಈ ಒಂದು ವಿಭಾಗವನ್ನ ಈ ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ ಅಂತ ಹೇಳಿದ್ದಾರೆ. ಪ್ರಕರಣವನ್ನ ಇಲ್ಲಿ ಮುಗಿಸ್ತಾ ಇದ್ದಾರೆ. ಈ ಪ್ರಕರಣ ಯಾವುದು? ಈ ಒಂದು ಅನ್ನಮಯ ಆತ್ಮ ಪ್ರಾಣ ಕೋಶಗಳಿಗೆಲ್ಲ ಕೋಶ ಪ್ರಕರಣ ಮುಗಿತು. ಒಂದನ್ನ ಪಡೀತಾನೆ, ಅನ್ನಮಯ ಪಡೀತಾರೆ, ಏನು ಅದಕ್ಕೆ ಅರ್ಥ ಏನು ಅಂತೇಳಿ ಆ ಒಂದು ಪ್ರಕರಣ ಮುಗಿಸ್ತಾರೆ. ಅದನ್ನು ಒಂದು ಸ್ವಲ್ಪ ಭಾಗ ಇದೆ ಇನ್ನು, ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.